ಅವ್ಯವಸ್ಥೆ ಕಾರಣಕರ್ತರಾದ ಶಾಸಕರಿಗೆ, ಬಸ್ ಸ್ಟ್ಯಾಂಡಿನ ಮೂಲ ಸೌಕರ್ಯ ಅವ್ಯವಸ್ಥೆಗೆ ಕಾರಣಕರ್ತರಾದ ಶಾಸಕರಿಗೆ, ಅನಿಷ್ಟ ಶಾಸಕರಿಗೆ, ಕನಿಷ್ಠ ಜ್ಞಾನ ಗೊತ್ತಿಲ್ಲದ ಅನಿಷ್ಟ ಶಾಸಕರಿಗೆ ಭ್ರಷ್ಟಾಚಾರಿ ಶಿವಲಿಂಗೇಗೌಡರಿಗೆ, ಕ್ರಷರ್ ಮಾಲೀಕ ಶಿವಲಿಂಗೇಗೌಡರಿಗೆ, ಕ್ರಷರ್ ಮಾಲೀಕ ಶಿವಲಿಂಗೇಗೌಡರಿಗೆ, ಜಲ್ಲಿಕಲ್ಲು ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಜಲ್ಲಿಕಲ್ಲು ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಎಂಸ್ಯಾಂಡ್ ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಎಂಸ್ಯಾಂಡ್ ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಕಾಂಕ್ರೀಟ್ ಕಳ್ಳ ಶಿವಲಿಂಗೇಗೌಡರಿಗೆ, ಕಾಂಕ್ರೀಟ್ ಕಳ್ಳ ಶಿವಲಿಂಗೇಗೌಡರಿಗೆ, ಸದನದಲ್ಲಿ ಸುಳ್ಳು ಹೇಳುತ್ತಿರುವ ಶಿವಲಿಂಗೇಗೌಡರಿಗೆ, ಸದನದಲ್ಲಿ ಸುಳ್ಳಿನ ಶೂರ ಅಭಿವೃದ್ಧಿಯಲ್ಲಿ ಶೂನ್ಯಗಾರ ಶಿವಲಿಂಗೇಗೌಡರಿಗೆ, ಸದನದಲ್ಲಿ ಸುಳ್ಳಿನ ಶೂರ ಅಭಿವೃದ್ಧಿಯಲ್ಲಿ ಸುಳ್ಳುಗಾರ ಶಿವಲಿಂಗೇಗೌಡರಿಗೆ ನಾವಿಲ್ಲಿಂದ ಜಾಸ್ತಿ ಕಟ್ಟಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಾಯಕರು ಮುಂದೆ ಮಾತಾಡ್ತಾರೆ. ಹೆಚ್ಚು ಹಳ್ಳಿ ಹೊಂದಿರತಕ್ಕಂಥ ತಾಲೂಕು ನಮ್ಮ ಹೊಸಕೆರೆ ಮೊನ್ನೆ ಶಾಸಕರು ಹೇಳೋದೇನು ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಳ್ಳಿಗಳು ಹೊಂದಿರತಕ್ಕಂಥ ತಾಲೂಕು ಹೊಸಕೆರೆ ತಾಲೂಕು 527 ಹಳ್ಳಿ ಇದಾವೆ. ಜಲ್ಲಿಕಲ್ಲು ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಎಂಸ್ಯಾಂಡ್ ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಈಗಾಗಲೇ ಅರಸೀಕೆರೆಯ ಬಸ್ ನಿಲ್ದಾಣವನ್ನು ನವೀಕರಣ ಮಾಡ್ತೀವಿ ಅಂತೇಳಿ ಆ ಹಳೆ ಬಸ್ ಸ್ಟ್ಯಾಂಡನ್ನು ಸುಮಾರು 6 ತಿಂಗಳ ಹಿಂದೆಯಿಂದ ಸುದ್ದಿ, 4 ತಿಂಗಳ ಹಿಂದೆ ಮುಚ್ಚಿದ್ರು. ಅದನ್ನು ಮುಚ್ತಾರೆ ಅಂತೇಳಿ ಕಾಂಟ್ರಾಕ್ಟರ್ ಬಂದು ಅಲ್ಲೆಲ್ಲ ನೋಡಿ ಮಾಡಿ ಈ ಜಾಗನ ಕ್ಲೀನ್ ಮಾಡಿ 4 ತಿಂಗಳ ಹಿಂದೆ ಈ ಜಾಗ ಕ್ಲೀನ್ ಮಾಡಿ ಒಂದು ಇವತ್ತು ತಂತ್ರಜ್ಞಾನ ಎಷ್ಟು ಬೆಳೆದಿದೆ. ಇವತ್ತು JCB ಇರ್ಬೋದು, ಅಸ್ಯಾಕ್ ಮಷಿನ್ ಇರ್ಬೋದು, ಬುಲ್ಡೋಸರ್ಗಳಿರ್ಬೋದು, ಬೇಕಾದಷ್ಟು ಯಂತ್ರೋಪಕರಣಗಳಿವೆ. ಎಲ್ಲ ಇದ್ರೂ ಕೂಡ ಇವತ್ತು ಅರಸೀಕೆರೆ ಜನತೆ ಜೊತೆಗೆ ರಾಜ್ಯದ ಜನತೆ ಈ ಎಂಸ್ಯಾಂಡ್ ಧೂಳನ್ನು ಕುಡ್ಕೊಂಡೋಗಿ ಆರೋಗ್ಯ ಹಾಳು ಮಾಡ್ತಾರೆ. ಅವ್ರಿಗೆ ಅಸ್ತಮಾ ಇದ್ದವನಂತೂ ಸೀದಾ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅರಸೀಕೆರೆ ಮಾನವೀಯತೆ ಇದೆ. ಎಲ್ಲ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಎಲ್ಲ ಹೆಚ್ಚು ಕಡಿಮೆ ಕಾಲೇಜ್ ಹೋಗುವಂಥವ್ರು, ಶಾಲಾ ಕಾಲೇಜ್ಗಳಿಗೆ ಹೋಗೋರು, ಕೆಲಸಗಳಿಗೆ ಹೋಗುವಂಥವ್ರು, ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು, ಇವರೆಲ್ಲರೂ ಕೂಡ ಇಲ್ಲಿ ಬಂದು ಈ ಅವ್ಯವಸ್ಥೆ ನಡುವೆ ಒಂದು ಬಸ್ ನಿಲ್ದಾಣದ ಸರಿಯಾದ ನೆರಳಿನ ವ್ಯವಸ್ಥೆ ಇದೆ. ನಿಮಗೇನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದೆ, ತಕ್ಷಣ ಬಂದು ಇಲ್ಲಿ ನೆರಳಿನ ಸೌಕರ್ಯ ಜೊತೆಗೆ ಶೌಚಾಲಯದ ವ್ಯವಸ್ಥೆಯನ್ನು ಸರಿಯಾಗಿ ನೀವು ಮಾಡದೇ ಇದ್ದರೆ ಬಹುಶಃ ನೀವೇನು ಬೆಂಗಳೂರಲ್ಲಿ ಬಂಗ್ಲೆ ಕಟ್ಕೊಳ್ತಾ ಇದ್ದೀರಿ, ಇಷ್ಟಾಂತ ಜೀವನ ನಡೆಸಬೇಕು ಅಂತೇಳಿ ದೊಡ್ಡ ಬಂಗ್ಲೆ ಕಟ್ಕೊಳ್ತೀರಿ, 6 ಅಂತಸ್ತಿನ ಮನೆ ಕಟ್ಕೊಳ್ಳಿ, ನಮಗೆ ಸಂತೋಷ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಬರಲ್ಲ. ಕನಿಷ್ಠ ತಕ್ಷಣ ಅಧಿಕಾರಿಗಳನ್ನ ಇಲ್ಲಿ ಕಳಿಸಿ ಬರುವಂಥ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯ ನಾವು ಕೇಳ್ತಿರೋದು ಕುಡಿಯೋ ನೀರು, ಒಂದೊಳ್ಳೆ ಶೌಚಾಲಯ, ಬಂದಂಥವ್ರಿಗೆ ಒಂದು ಸ್ವಲ್ಪ ನೆರಳು, ಬಸ್ಸಿಗೆ ಕಾಯುವಂಥದ್ದು, ಒಂದು ವಿದ್ಯುತ್ ವ್ಯವಸ್ಥೆ, ಜೊತೆಗೆ ಇಲ್ಲಿ ಕಳ್ಳಕಾಕರ ಭಯ ಇದೆ. ಯಾರ್ದಾರು ಪರ್ಸು, ಯಾರ್ದಾರು ಜೇಬ್ ಕಳ್ತನ ಅಂದರೆ ಯಾರು ಹೊಣೆ, ಚೈನ್ ಕಳ್ತನ ಅಂದರೆ ಯಾರು ಹೊಣೆ, ಇವಾಗ CC ಕ್ಯಾಮ್ರಾ ಅಳವಡಿಸೋಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಬೇಕಾದಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ಯಂತ್ರೋಪಕರಣಗಳಿದ್ದಾವೆ, ನಿಮಗೆ ಮಾಡೋದಕ್ಕೆ ಇಚ್ಛಾಶಕ್ತಿ ಇದೆ. ನಾಚಿಕೆ ಆಗಬೇಕು. ನಿಮ್ಮ ಮನೆಯಲ್ಲೂ ಹಿಂಗೆ ಇರ್ತೀರಾ?
ನಿಮ್ಮನೆಯವರು ಕೂಡ ಇದೇ ರೀತಿ ಧೂಳು ಕುಡ್ಕೊಂಡು ಎಲ್ಲಿ ಬೇಕಲ್ಲಿ ಇರ್ಲಿಕ್ಕೆ ನೀವು ಬಿಡ್ತೀರಾ? ಇಲ್ಲಿ ಅಕಸ್ಮಾತ್ ಬಾಣಂತೀರು ಯಾರಾದ್ರೂ ಬಂದ್ರೆ ಅವ್ರನ್ನೇನೋ ಮಗುಗೆ ಹಾಲು ಉಣಿಸ್ಬೇಕು ಅಂದ್ರೆ ಎಲ್ಲಿದೆ ವ್ಯವಸ್ಥೆಯಲ್ಲಿ? ಇಲ್ಲಿ ಧೂಳು ಕುಡಿಯೋದ್ರ ಬದಲು ಆ ಡಿಪೋಲ್ಲೇ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ, ಅಲ್ಲೇ ತಾತ್ಕಾಲಿಕವಾಗಿ ನೀವು ಬಸ್ ನಿಲ್ದಾಣ ಮಾಡ್ಬೋದಿತ್ತಲ್ಲ. ಯಾಕೆ ಈ ರೀತಿ ನೀವು ಅವ್ಯವಸ್ಥೆಗೆ ಜನರನ್ನ ದೂಡ್ತಾ ಇದ್ದೀರಿ? ನನಗಂತೂ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ರೆ ನೀವು ಬಹುಶಃ ಇಲ್ಲಿರುವಂತ ಜಲ್ಲಿ ಕಲ್ಲನ್ನ ಯಾವ್ದಾದ್ರು ಬಸ್ ಜೋರಾಗಿ ಬಂತು ಯಾರ್ದಾರು ತಲೆ ಹೊಡೆದ್ರು ಅನಾಹುತ ಆದ್ರೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸರಿಯಾಗಿ ಇದನ್ನ ಬುಲ್ಡೋಸ್ ಮಾಡಿಸಿ. ನಿಮ್ಮನ್ನ ಈಗಾಗಲೇ ಹಲವಾರು ಬಿರುದುಗಳನ್ನ ಜನ ಕೊಟ್ಟಿದ್ದಾರೆ. ನೀವೇ ಸದನದಲ್ಲಿ ನೃತ್ಯ ಮಾಡಿದ್ದೀರಿ. ರಾಗಿ ಕಳ್ಳ ಅಲ್ಲ ಕೊಬ್ಬರಿ ಕಳ್ಳ ನೃತ್ಯ ಮಾಡಿದ್ದೀರಿ. ಅದಕ್ಕೆ ಇನ್ನೊಂದು ಸೇರ್ಪಡೆ ಆಗುತ್ತೆ. ಶಾಲಾ ಕಾಲೇಜ್ಗಳಿಗೆ ಹೋಗುವಂತವ್ರಿಗೆ ಸಾರ್ವಜನಿಕರ ನೆಮ್ಮದಿ ಕಳ್ತನ ಮಾಡ್ತಾ ಇದ್ದೀರಿ. ನೀವು ನೆಮ್ಮದಿ ಕಳ್ಳನೂ ಆಗ್ತೀರಿ, ಅವರ ಆರೋಗ್ಯ ಕಿತ್ಕೊಳ್ತಾ ಇದ್ದೀರಿ. ಸ್ವಾಮಿ ಶಿವಲಿಂಗಣ್ಣವರೇ, ಯಾರು ಕೂಡ ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಇದೆ. ನಿಮ್ಮ ದುಂಡಾವರ್ತನೆ, ನಿಮ್ಮ ದರ್ಪ ದೌರ್ಜನ್ಯ ನಾವ್ಯಾರು ಕೇಳೋದಕ್ಕೆ ತಯಾರಿಲ್ಲ ಸ್ವಾಮಿ. ಏನಾರೋ ಒಂಚೂರು ಮಾನ ಮರ್ಯಾದೆ ಇದ್ರೆ ಈ ತಕ್ಷಣ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ನೀವು ಸರಿಪಡಿಸ್ತೇವೆ. ನಾವಿಲ್ಲೇ ಮೊಕ್ಕ ಮೂಡ್ತೇವೆ. ಇದು ಸಾರ್ವಜನಿಕ ಸ್ಥಳ, ನೀವು ನೋಡ್ಬೋದು. ಸುತ್ತ ಸ್ವಲ್ಪ ಮಾತ್ರ, ಅದು ಈ ಎಂಸ್ಯಾಂಡು ಕಲ್ಲನ್ನು ಕೂಡ ಸ್ವಲ್ಪ ಅರ್ಧ ಹಾಕಿದ್ದಾರೆ ಅಷ್ಟೇ. ಇನ್ನು ಉಳಿದಿದ್ದು ನನಗೇ ಬಿಟ್ಟಿದ್ದಾರೆ. ಈ ಅವ್ಯವಸ್ಥೆ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಕಾಲೇಜ್ ವಿದ್ಯಾರ್ಥಿಗಳ ಜೊತೆಗೆ ನನಗೂ ಕಳೆದ ಒಂದು ವಾರದಿಂದ ಬಹಳಷ್ಟು ಫೋನ್ ಕರೆಗಳು ಬಂದವು. ಯಾರೊಬ್ಬ ಬಾಣಾವರದ ಸ್ನೇಹಿತ ಒಬ್ಬ ಫೋನ್ ಮಾಡಿ ಅಂದ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ CC ಕ್ಯಾಮ್ರಾ ಇದೆ ಅಣ್ಣ, ನಮ್ಮ ಅಕ್ಕ ಬಾಣಂತಿ ಇದ್ದಾರೆ, ಮಗು ಜೊತೆ ಬಂದ್ವಿ, ನಾವು ಹಳ್ಳಿಗೆ ಹೋಗ್ಬೇಕಿತ್ತು, ಹಾಸನ ಆಸ್ಪತ್ರೆಗೆ ತೋರಿಸಿ ನಾವು ಬಂದು ಅರಸೀಕೆರೆ ಇಳ್ಕೊಂಡ್ರೆ ಹಾಲುಣಿಸ್ಬೇಕಾಗಿ ಬಂತು ಮಗುಗೆ. ಮಗು ಹೊಟ್ಟೆ ಸುಲಿಂದ ಅಳ್ತಾ ಇದೆ. ಇಲ್ಲೊಂದು ರೂಮ್ ಗತಿ ಇಲ್ಲ ಅಂತೇಳಿ ಆತ ಅಳನ್ನು ತೋಡ್ಕೊಂಡಾಗ ಬಹುಶಃ ಮನುಷ್ಯತ್ವರಲ್ಲಿ ಯಾರಾದ್ರೂ ಕಣ್ಣೀರು ಹಾಕ್ತಾರೆ. ನೀವು ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ನಿಮಗೆ ಮನುಷ್ಯತ್ವ ಅಂತಂದ್ರೆ ದುಡ್ಡು, ನಿಮಗೆ ಮನುಷ್ಯತ್ವ ಅಂತಂದ್ರೆ ಎಷ್ಟು ಕಮಿಷನ್ ಹೊಡಿಬೇಕು ಅದಷ್ಟೇ ಆಗಿ ಕೂತ್ಬಿಟ್ಟಿದೆ. ನಿಮ್ಗೇನಾದ್ರು ಸ್ವಲ್ಪನಾದ್ರು ಮಾನವೀಯತೆ ಇದ್ರೆ ಈ ತಕ್ಷಣ ನೀವು ಬನ್ನಿ ನಮ್ಮ ಜೊತೆ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸ್ವಾಮಿ. ಯಾರಾದ್ರೂ ಈ ಬೇಸಿಗೆ ಬಿಸಿಲು ಇದು, ಊಟದ ಕಾರಲ್ಲಿ ಅರಸೀಕೆರೆ ಜನತೆ ಆಶೀರ್ವಾದದಿಂದ ನೀವು ಓಡಾಡ್ತಾ ಇರೋದು, ಮರಿಬಾರ್ದು ಅದನ್ನ. ತಕ್ಷಣ ಇಲ್ಲಿ ಬಂದು ವ್ಯವಸ್ಥೆ ಸರಿಪಡಿಸ್ತಾ ಇದ್ರೆ ನಾವು ಇಲ್ಲೇ ಕುತ್ಕೊಳ್ತೇವೆ. ಇದು ಸರಿ ಹೋಗೋರ್ಗೂ ಕೂಡ ನಾವು ನಮ್ಮ ಕಾರ್ಯಕರ್ತರು ಇಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾನು ಮಾತನ್ನು ಹೇಳ್ತೇನೆ. ಈ ದೇಶದ ಸಂವಿಧಾನ ಪ್ರತಿಯೊಬ್ಬರಿಗೂ ಜೀವಿಸುವಂತ ಹಕ್ಕನ್ನು ಕೊಟ್ಟಿದೆ, ಬದುಕೋ ಹಕ್ಕನ್ನು ಕೊಟ್ಟಿದೆ. ಅದಕ್ಕೆ ಚ್ಯುತಿ ತಂದ್ರೆ ನೀವು ಈ ನಾಗರಿಕರಿಗೆ ಮಾಡ್ತಿರ್ತಕ್ಕಂಥ ದ್ರೋಹ ಅನ್ನೋದನ್ನ ನೀವು ಮರಿಬಾರ್ದು. ಈ ಧೂಳು ಬರೋದನ್ನೇ ಗಮನಿಸಿ, ಗಮನಿಸಿ ಇದನ್ನ. ಈ ಧೂಳು ಕೊಡೋದು ಏನಾಗ್ಬೇಕು? ಜನ ನಿತ್ಯ ನರಳ್ತಾ ಇದ್ದಾರೆ. ಜನ ಹುಷಾರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡೋದಲ್ಲ ಪುಣ್ಯಾತ್ಮ, ನೀನು ಇಲ್ಲಿಂದ ಜನ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಯೋಚನೆ ಮಾಡಿದ್ರ? ಅಟ್ಲೀಸ್ಟ್ ಅಲ್ಲಿವರೆಗೂ ಈ ಬಿಸಿಲಲ್ಲಿ ಅವು ನಡಿಬೇಕು. ಆ ಶಾಲೆ ಕಾಲೇಜ್ಗೆ ಕುತ್ಕೊಂಡ್ರೆ ಈ ಧೂಳು ಪಾಠನೇ ಕೇಳ್ತಾವೋ, ಎಕ್ಸಾಮ್ ಪರೀಕ್ಷೆಯಲ್ಲಿ ಬರೀಬೇಕು. ಇಷ್ಟೊತ್ತು ಹೇಳಿದಂತ ವಿಷಯಗಳೆಲ್ಲರೂ ಮನಸ್ಸಿಗೆ ಕುತ್ಕೊಂಡಿದ್ರೆ ಅರಸೀಕೆರೆ ಜನತೆ ಬಗ್ಗೆ ಗೌರವ ಇದೆ.
ತಕ್ಷಣ ನೀವು ಈ ಸ್ಥಳಕ್ಕೆ ಬರಬೇಕು, ಬಂದು ಇದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು. ಇಲ್ಲ ಅಂತ ನಾವು ಬಂದ್ ಮಾಡೋರಿದ್ದೇವೆ. ಇಲ್ಲಿ ಯಾವ ಬಸ್ಸು ಕೂಡ ಒಳಗೆ ಬರೋದಕ್ಕೆ ನಾವು ಬಿಡೋದಿಲ್ಲ. ಒಳಗಿರೋ ಬಸ್ ಆಚೆ ಹೋಗ್ಲಿಬೇಕಾದ್ರೆ ಹೊರಗಡೆಯಿಂದ ಬಸ್ ಬರೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಅರಸೀಕೆರೆಯ ಶಾಲಾ ಕಾಲೇಜ್ ಹೋಗುವಂತವ್ರು ಇರ್ಬೋದು, ಬೇರೆ ಬೇರೆ ಊರಿನಿಂದ ಬಂದಂತವ್ರು ಇರ್ಬೋದು, ಅವರಿಗೆ ಬದುಕುವಂತ ಹಕ್ಕಿದೆ. ಅದನ್ನ ಕಿತ್ತಿರೋದಕ್ಕೆ ನಾವು ಬಿಡೋದಿಲ್ಲ. ಬಾಣಂತಿಯರು, ಯಾರಾದ್ರೂ ಆಸ್ಪತ್ರೆಗೆ ಬಂತ ರೋಗಿಗಳು ಬಂದ್ರೆ ಅವ್ರಿಗೆ ಸೂಕ್ತವಾದ ವ್ಯವಸ್ಥೆ ಇಲ್ಲ ಅಂತಾನೆ ಸ್ವಾಮಿ ಶಿವಣ್ಣ. ಹೆಂಗಾದ್ರೂ ಮನೆಯೊಳಗೆ ಮಲಗಿ ನಿದ್ದೆ ಮಾಡ್ತಿದ್ದೆ ನೀನು ಅಂತ ನನಗಂತೂ ಆಶ್ಚರ್ಯ ಅದು. ನಿದ್ದೆ ಹೆಂಗ್ ಬರ್ತಾ ಇದೆ ಪುಣ್ಯಾತ್ಮ ನಿಮ್ಗೆ ರಾತ್ರಿ ಮಲಗಿದ್ರೆ? ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾ ಇದೆ, ಆದ್ರೆ ಒಂದ್ ಕಡೆ ಬಸ್ಗಳು ಮೂವ್ಮೆಂಟ್ ಇದೆ, ಆ ಬಸ್ ಸ್ಟ್ಯಾಂಡ್ ಕೆಲಸ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಅರ್ಧದಲ್ಲಿ ಕಾಮಗಾರಿ ಮಾಡ್ತಾ ಇದ್ರೆ, ಅರ್ಧದಲ್ಲಿ ಬಸ್ಸು ಬಂದು ಹೋಗಿ ಮಾಡ್ತಾ ಇವೆ. ಯಾಕೆ ನಮ್ಮನ್ನು ಮಾಡ್ಬೋದಿತ್ತಲ್ಲ? ಜಾಸ್ತಿ ದುಡ್ಡು ಕೊಟ್ಟನ ಕಾಂಟ್ರಾಕ್ಟ್ರು, ಬೇಡ ಕಣ ಬಸ್ ಓಡಾಡ್ತವೆ, ಬೇಕಾದ್ರೆ ಇನ್ನೊಂದು 10 ಲಕ್ಷ ಜಾಸ್ತಿ ತಗೋ, ನೀನು ಆ ಬಸ್ಸೇ ಬರ್ದ ಮಾಡ್ಬೇಡಣ ಅಂತನ್ನ. ಶಿವಲಿಂಗಣ್ಣ ಒಳ್ಳೇದಲ್ಲ. ಈಗಾಗಲೇ ನಮ್ಮ ಮುಖಂಡರುಗಳು ಮಾತಾಡ್ತಾರೆ, ನಮ್ಮ ಅಜ್ಜಪ್ಪಣ್ಣ ಹೇಳಿದ್ರು, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ನಡುವೆ ಯಾಕೆ ಈ ದರ್ಪ ದೌರ್ಜನ್ಯ? ಬೇಡ, ಇದು ಒಳ್ಳೇದ. ಬಂದಂತ ಉದ್ದೇಶ ಈಡೇರೋವರೆಗೂ ಗಟ್ಟಿಯಾಗಿ ನಿಂತ್ಕೊಳ್ಳೋದೇ ಹೋರಾಟ. ನೀವೆಲ್ಲ ತಯಾರಿದ್ದೀರಿ ಅಣ್ಣ? ನಾವು ಅರಸೀಕೆರೆ ಈ ತಾತ್ಕಾಲಿಕವಾದ ಬಸ್ಸಿನ ಅವ್ಯವಸ್ಥೆ ಆಗರಾಗಿದೆ, ಸಿಸಿ ಕ್ಯಾಮೆರಾ ಹಾಕಬೇಕು, ಇನ್ನೊಂದು 10 ಶೌಚಾಲಯ ಮಹಿಳೆಯರಿಗೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಭ್ರಷ್ಟಾಚಾರಿ ಶಾಸಕ ಶಿವಲಿಂಗೇಗೌಡರಿಗೆ, ಭ್ರಷ್ಟಾಚಾರಿ ಶಾಸಕ ಶಿವಲಿಂಗೇಗೌಡರಿಗೆ, ಕಾಂಕ್ರೀಟ್ ಕಳ್ಳ ಶಿವಲಿಂಗೇಗೌಡರಿಗೆ, ಲೂಟಿಕೋರ ಶಿವಲಿಂಗೇಗೌಡರಿಗೆ, ಜಲ್ಲಿಕಲ್ಲು ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಎಂಸೈನ್ ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಕ್ರಷರ್ ಮಾಲೀಕ ಶಿವಲಿಂಗೇಗೌಡರಿಗೆ, ಕ್ರಷರ್ ಮಾಲೀಕ ಶಿವಲಿಂಗೇಗೌಡರಿಗೆ, ರಾಜ್ಯದ ಜನತೆ ಎದುರು ಅರಸೀಕೆರೆ ಜನತೆ ಗೌರವ ಹಾಳು ಮಾಡುತ್ತಿರುವ ಶಿವಲಿಂಗೇಗೌಡರಿಗೆ, ಸದನದಲ್ಲಿ ಸುಳ್ಳಿನ ಶೂರ ಎಂದು ಹೇಳಿಕೊಂಡು ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧಿಸುತ್ತಿರುವ ಶಿವಲಿಂಗೇಗೌಡರಿಗೆ, ಸದನದಲ್ಲಿ ಸುಳ್ಳಿನ ಶೂರ ಅಭಿವೃದ್ಧಿಯಲ್ಲಿ ಶೂನ್ಯಗಾರ ಶಿವಲಿಂಗೇಗೌಡರಿಗೆ ತಡೆದು ನಿಲ್ಲಿಸ್ತೀವಿ. ನಮ್ಮನ್ನು ಬೇಕಾದ್ರೆ ಅರೆಸ್ಟ್ ಮಾಡ್ಲಿ, ಅವರು ಜನ ತೀರ್ಮಾನ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ನೀವು ಬಸ್ ಡಿಪೋನಲ್ಲಿ ತಾತ್ಕಾಲಿಕವಾಗಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಿ, ಇಲ್ಲಿ ವ್ಯವಸ್ಥೆ ಮಾಡಿದ ಮೇಲೆ ನೀವು ತಗೊಳ್ಳಿ. ನೀವು ಇದನ್ನು ಸರಿಗ ನಮ್ಮ ಮನವಿ ನಾವು ನಿಮಗೆ ಅರ್ಕೆ ಮಾಡ್ಕೊಳ್ತಾ ಇದ್ದೇವೆ. DC ಅವರೇ, ಚೆಕ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಈಗ ಬಸ್ ನಿಲ್ದಾಣದೊಳಗೆ ಏನು ನೀವು ಮಾಡಿದ್ದೀರಿ? ನಾನೇ ಈಗ ಬಹುಶಃ ಒಂದು ಗಂಟೆ ಇಲ್ಲಿದ್ದೀನಿ, ಒಂದು 4 ಸ್ಪೂನ್ ಮಣ್ಣು ತಿಂದಿದ್ದೀನಿ. ಈಗ ನೀವೇ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಿಮಗೆ ಉಚಿತವಾಗಿ ಮಣ್ಣು ತಿನ್ನಿಸ್ತಾರೆ. ಇಲ್ಲಿ ಒಂದು ಬಸ್ ಬಂದ್ರೆ ಎದ್ದೇಳೋ ಧೂಳಿಗೆ ಅಸ್ತಮಾ ಇದ್ರೆ ಹೋಗ್ಬಿಡ್ತಾರೆ. ನೀವೇನಾದ್ರೂ ಆ ಥರ ಪೇಷಂಟ್ಗಳಿಗೆ ತೊಂದರೆ ಏನಾದ್ರು ಪರಿಹಾರ ಕೊಡೋದಿದೆ KSRTCಲಿ ಕೊಡ್ತೀರ ಏನಾದ್ರು ನಮಗೆ? ಅಲ್ಲ, ನೀವು ಇದನ್ನ ನೀವು ಹೇಳ್ದಂಗಾರು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ತಕ್ಷಣಕ್ಕೆ ಪರಿಹಾರ ಅಂತ ಎಲ್ಲರಿಗೂ ಬಂದವ್ರಿಗೆಲ್ಲ 2,000 ಕೊಡ್ಬೇಕು ನೀವು ಬಸ್ ಸ್ಟ್ಯಾಂಡಿಗೆ ಬಂದವ್ರಿಗೆ. ಯಾಕಂದ್ರೆ ಧೂಳು ಪಾಳು ಕುಡಿದು ಆರೋಗ್ಯ ಕೆಟ್ಟರೆ ಮೆಡಿಸಿನ್ ತಗೊಳಕ್ಕೆ ಇಲ್ಲ ಡಿಪೋದಲ್ಲಿ ಕೊಡಿ, ಇಲ್ಲ 2,000 ಪರಿಹಾರ ಕೊಟ್ಟು ಇಲ್ಲೇ ನಿಲ್ಲಿಸಿ ಬಸ್ಸು. ಸರ್, ನಾವೀಗ ನಮ್ದಿಷ್ಟೇ ಬೇಡಿಕೆ. ನೀವು ಬಸ್ ನಿಲ್ದಾಣ 4 ತಿಂಗಳಿಂದನೇ ಹೇಳಿದ್ರಿ ಅಲ್ವಾ? ನೀವು ತಕ್ಷಣ ನೀವು ಸರಿ ಮಾಡಿದ್ದಿದ್ರೆ ಮುಗಿದೋಗಿರ್ತಿತ್ತು. ಬೆಂಗಳೂರಿಂದ ಬರೋದು ಗಾರ್ಮೆಂಟ್ಸಿಗೆ ಅಲ್ಲಿಂದ 20 ರೂಪಾಯಿ ಕೊಟ್ಟು ಬರಬೇಕು. ನಮಗೆ ತಿಂಗಳಿಗೆ 1,200 ರೂಪಾಯಿ ಆಗುತ್ತಿದೆ. ನಮಗೆ ಸಿಗೋದು 12,000 ಸಂಬಳ ನಾವು ಹೇಳ್ತಿರೋದ್ರಿ, ಒಂದು ಬಸ್ಸನ್ನ ಈ KSRTC ಅವ್ರಿಗೂ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ಕಾಲೇಜ್ಗಳಿಗೆ ಹೋಗೋ ಹುಡುಗರು ಕೂಡ 3-4 ಕಿಲೋಮೀಟರ್ ನಡಿಬೇಕು. ಅಟ್ಲೀಸ್ಟ್ ಒಂದು ಬಸ್ಸನ್ನ 2 ಬಸ್ ಇಲ್ಲಿಂದಲ್ಲಿ ಸರ್ಕಲ್ ಹೋಗಿ ವಾಪಸ್ ಕೊಡ್ತೀವಿ ಬರ್ತೀವಿ. ನಮಗೆ ಅಷ್ಟು ಹೋಗೋದು 1 ನಿಮಿಷ ಲೇಟ್ ಆಯ್ತು ನಮ್ಗೆ
ನಿಮಿಷ ಸುಮ್ಮನೆ CC ಕ್ಯಾಮ್ರಾಗಳು ಹಾಕ್ಸ್ಬೇಕಾರೆ ಸರ್. ಈಗ ನಾಳೆ ಸಂಜೆವರೆಗೂ ನೋಡ್ಬೋದಾ ನಾವು? ನಾಳೆ ಸಂಜೆಗೆಲ್ಲ ತಯಾರಾಗಿರುತ್ತಿಲ್ಲಿ ಮಾಡಿ ಸ್ವಲ್ಪ ನಾಳೆಗಾದರೂ ಈ ಸಿಮೆಂಟ್ ಬೆಡ್ಡಿಂಗು ಡಾಂಬರ್ ಹಾಕ್ಸ್ತೀವಿ ನೋಡಿ ತಾತ್ಕಾಲಿಕವಾಗೇನೆ, ಇಲ್ಲ ಅಟ್ಲೀಸ್ಟ್ ನೀರನ್ನಾರು ಹೊಡಿಬೇಕು. ನೀರು ಹೊಡೆದಿದ್ದಾರೆ. ಪಕ್ಕದಲ್ಲಿ ಇದೊಂದು ಸಮಸ್ಯೆ ಆಯಿತು. ಆಗಲೇ ಎಲ್ಲ ತಾಯಂದರು ಶಾಲಾ ಕಾಲೇಜು ಹುಡುಗರಿಗೆ ಏನಾಗಿದೆ, ಬಸ್ ಸ್ಟ್ಯಾಂಡಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ನಡಿಬೇಕು ಇವ್ರೀಗ. ಸ್ವಲ್ಪ ಗಾರ್ಮೆಂಟ್ಸ್ಗೆ ಹೋಗೋರಿಗೆ, ಸ್ಕೂಲು ಕಾಲೇಜ್ ಹುಡುಗರಿಗೆ ಕೋಡಿ ಸರ್ಕಲ್ ಒಂದು, ಜಾಜೂರ್ ಪಾಯಿಂಟ್, ದಯವಿಟ್ಟು ಅದೊಂದು ಮಾಡ್ಬೇಕು ಸರ್. ಆಮೇಲೆ ಇಲ್ಲಿ ಆಟೋ ಸ್ಟ್ಯಾಂಡ್ನವರು ರೋಡ್ ಹಾಕೊಂಡ್ಬಿಡ್ತಾರೆ ಬೆಳಿಗ್ಗೆ ನಾನು, ಅದು ಟ್ರಾಫಿಕ್ ಆಗ್ಬಿಡುತ್ತೆ ಆಟೋದವ್ರಿಗೆ. ಅವ್ರು ಸ್ವಲ್ಪ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಅದು ಮನೆ ಕಟ್ಸಿ ಮಾಡಿದ್ರೆ ಅದು ನಿಲ್ಸಿರ್ತಾರೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಸುದ್ದಿ ಬರ್ತಿರ್ತಾವ ನಾನು ಆಯ್ತು ಬಂತವ ನೋಡಿ. ಆಯಿತು, ನಾವೀಗ ನಿರ್ಗಮಿಸ್ತೀವಿ. ನಿನ್ನಲ್ಲಿ ಭರವಸೆ ಇತ್ತು, ದಯಮಾಡಿ ತಾವು ಆಡದಂಥ ಮಾತಿಗೆ ಬದ್ಧವಾಗಿರ್ಬೇಕು. ನಮಸ್ಕಾರ. ಸಂತೋಷ್ ಅಣ್ಣಂಗೆ ಸಮಸ್ಯೆ ಬಗೆಹರಿಸಿ. ನೀವು ಅದ್ರ ಬದಲು ತಾತ್ಕಾಲಿಕ ವ್ಯವಸ್ಥೆ ಅಂತ ಒಂದು ಬೋರ್ಡ್ ಹಾಕಿ 2 ಬಸ್ ಇಲ್ಲಿಂದ ಓಡಾಡಿಸಿದ್ರೆ ಜನಕ್ಕೆ ಅನುಕೂಲ ಆಗುತ್ತಲ್ಲ. ಕೋಡಿಹಳ್ಳಿ ಟು ಕೋರ್ಟ್ ಜಾತಿವರೆಗೂ ಬಂದ್ರೆ ಜನ ಲೋಕಲ್ ಏನು ಪರಿತಪಿಸಿದ್ರೆ ಅವ್ರಿಗೆ ದಯಮಾಡಿ ನಾವು ಬಸ್ ನಿಲ್ದಾಣ ವ್ಯವಸ್ಥೆ ಸರಿ ನಾವು ಕದ್ದಲ್ಲ. ದಯಮಾಡಿ ಮೂಲಕಾಧಿಕಾರಿಗಳು ತಿಳಿಸಿದ್ರೆ ಏನು ಕ್ರಮ ತಗೊಳ್ಳಿ. ಒಂದು ನಿಮಿಷ ಲೇಟ್ ಆಯ್ತು, ತಿಳಿಸ್ತಾರೆ ಸರ್ ನಮ್ಮನ್ನ. ಅಲ್ಲಿ ಪಂಚಾಯತ್ ಬಸ್ಸು ಬಸ್ ಸ್ಟ್ಯಾಂಡಿಂದ ಕೋಡಿ ಸರ್ಕಲ್ಗೊಂಡು ಓಡಾಡ್ತಾನೆ ಇರಲಿ. ಇಲ್ಲ ಅಂತಂದ್ರೆ ಇಲ್ಲಾರು ಈಗ ಬೇಕಾದವ್ರು ಆಟೋ ಹೊತ್ಕೊಂಡು ಹೋಗ್ಬಿಡ್ತಾರೆ. ಯಾರು ಪಾಪ 10 ರೂಪಾಯಿ 20 ರೂಪಾಯಿಗೂ 3 ವರ್ಷ ಬೇಕು. ತಾತ್ಕಾಲಿಕ ವ್ಯವಸ್ಥೆನೂ ಮಾಡಲಿ ಅಂತ ನಾವು ಕೇಳ್ತಿದ್ದೀವಿ. ನಮಗೆ ತಿಂಗಳು ಸಂಬಳ, ನಮಗೆ ಡೈಲಿ ಸಂಬಳ. ಇನ್ನು 4 ವರ್ಷ ಬೇಕಾದ್ರೆ 4 ಬೇಕು 5 ಬೇಕು. 8 ರಿಂದ 12 ಸಂಜೆ 3 ರಿಂದ 8 ಗಂಟೆ ಓಡಾಡೋದು ಮಾಡ್ಸೋಣ. ಅದಕ್ಕೆ ನಾವು ಧರಣಿ ಕೊಡ್ತಾ ಇರೋದು. ಈಗ ಅಧಿಕಾರಿಗಳು ಬಂದಿದ್ದೀವಿ, ಏನು ನೋಡ್ತಿದ್ದೀವಿ, ಶೌಚಾಲಯ ಇಲ್ಲ, ಒಂದು CC ಕ್ಯಾಮ್ರಾ ಇಲ್ಲ. ಯಾವನಾದ್ರು ಕಳ್ಳ ಬಂದು ಚೈನ್ ಹಾಕೊಂಡು ಹೋದ್ರೆ ಯಾರು ಅಂತ ತಿಳ್ಕೊಳಕ್ಕೂ ಆಗಲ್ಲ. ಇವತ್ತು ಆ ಪರಿಸ್ಥಿತಿ ಇದೆ. ಇಲ್ಲಿ ದೀಪ ಇಲ್ಲ.